ಕನ್ನಡ ಕಿರುತೆರೆಯಲ್ಲಿ ಸುಮಾರು 30ಕ್ಕೂ ಅಧಿಕ ಧಾರಾವಾಹಿಗಳು ಪ್ರಸಾರ ಕಾಣುತ್ತಿದೆ. ಇವುಗಳಲ್ಲಿ ನಂಬರ್ 1 ಧಾರಾವಾಹಿ ಯಾವುದು ಮತ್ತು ಯಾವ ಸ್ಥಾನಕ್ಕೆ TRP ಇಲ್ಲ ಎಂಬುದು ಪ್ರತಿ ವಾರ ಹೊರಬೀಳುತ್ತದೆ. ಹೊಸ ಧಾರಾವಾಹಿಯೊಂದು ಆರಂಭವಾದ್ರೆ ಮೊದಲ 2 ವಾರ ಅದಕ್ಕೆ ಭರ್ಜರಿ TRP ಬರುತ್ತದೆ. ಆದ್ರೆ ನಂತರದ ದಿನಗಳಲ್ಲಿ ಕತೆ ಹೇಗೆ ಸಾಗುತ್ತದೆ ಎಂಬುದರ ಮೇಲೆ ವೀಕ್ಷಕರು ಆ ಧಾರಾವಾಹಿ ನೋಡಬೇಕೆ ಅಥವಾ ಬೇಡವೇ ಎಂಬುದನ್ನ ಡಿಸೈಡ್ ಮಾಡುತ್ತಾರೆ. ಇತ್ತೀಚೆಗಷ್ಟೇ ಪ್ರಸಾರ ಶುರುವಾಗಿ 50 ಸಂಚಿಕೆ ಪೂರೈಸಿರುವ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಆರಂಭದಲ್ಲಿ ಭರ್ಜರಿ ನಂಬರ್ ಬರುತ್ತಿತ್ತು. ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿ ಎಂಬ ಪಟ್ಟ ಕೂಡ ಇದು ಪಡೆದುಕೊಂಡಿತ್ತು. ಆದರೆ ಈಗ ಈ ಧಾರಾವಾಹಿಯ ವೀಕ್ಷಣೆ ನಿಧಾನವಾಗಿ ಕುಸಿಯುತ್ತಿದೆ. ಮುದ್ದು ಸೊಸೆ ಧಾರಾವಾಹಿ ಬಾಲ್ಯ ವಿವಾಹದ ಕಥೆಯಾಗಿದೆ. ಕಿರುತೆರೆಯಲ್ಲಿ ದಾಖಲೆ ಬರೆದ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ಮೇಘಾ ಶೆಟ್ಟಿ ಈ ಹೊಸ ಧಾರಾವಾಹಿಯನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ನಾಯಕಿಯಾಗಿ ಅಂತರ್ಪಟ ಖ್ಯಾತಿಯ ನಟಿ ಪ್ರತಿಮಾ ನಟಿಸುತ್ತಿದ್ದಾರೆ. ಸಂಜೆ 7:30ಕ್ಕೆ ಪ್ರಸಾರವಾಗುತ್ತಿರುವ ಈ ಸೀರಿಯಲ್ ಇದೀಗ TRPಯಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿದೆ. ಹೌದು, ಆರಂಭದಲ್ಲಿ ಮುದ್ದು ಸೊಸೆ ಸೀರಿಯಲ್ ಕಲರ್ಸ್ ನ ನಂಬರ್ 1 ಧಾರಾವಾಹಿಯಾಗಿತ್ತು. ಆದರೀಗ 4.2 TVR ದಾಖಲಿಸಿ ಮುದ್ದು ಸೊಸೆ ಸೀರಿಯಲ್ 3ನೇ ಸ್ಥಾನಕ್ಕೆ ಕುಸಿದಿದೆ. ನಂಬರ್ 1 ಸ್ಥಾನದಲ್ಲಿ ರಾಧಾ ಭಗವತಿ ನಟನೆಯ ಭಾರ್ಗವಿ LLB ಸೀರಿಯಲ್ ಬಂದಿದೆ. ಇದು 4.7 ರೇಟಿಂಗ್ ಪಡೆದುಕೊಂಡು ಕಲರ್ಸ್ ನ ನಂಬರ್ 1 ಧಾರಾವಾಹಿಯಾಗಿದೆ. ಕಳೆದ ವಾರ ಕೂಡ ಇದೇ ಧಾರಾವಾಹಿ ಟಾಪ್ ನಲ್ಲಿತ್ತು. 2ನೇ ಸ್ಥಾನದಲ್ಲಿ 4.4 TVR ಪಡೆದು ನಂದ ಗೋಕುಲ ಧಾರಾವಾಹಿ ಇದೆ. ಇನ್ನು ಒಟ್ಟಾರೆಯಾಗಿ ನೋಡುವುದಾದ್ರೆ 26ನೇ ವಾರದ ನಂಬರ್ ಧಾರಾವಾಹಿ ಕರ್ಣ ಆಗಿದೆ. ಇದು 10.2 TVR ಮೂಲಕ ಟಾಪ್ ನಲ್ಲಿದೆ. 9 TVR ದಾಖಲಿಸುವ ಮೂಲಕ ಲಕ್ಷ್ಮೀ ನಿವಾಸ ಸೀರಿಯಲ್ 2ನೇ ಸ್ಥಾನ ಗಿಟ್ಟಿಸಿದೆ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ 8.5 TVR ನೊಂದಿಗೆ 3ನೇ ಸ್ಥಾನ. ನಾನಿನ್ನ ಬಿಡಲಾರೆ 8.3 TVR ನೊಂದಿಗೆ 4ನೇ ಸ್ಥಾನ ಮತ್ತು 5ನೇ ಸ್ಥಾನದಲ್ಲಿ 8.2 TVR ನೊಂದಿಗೆ ಅಣ್ಣಯ್ಯ ಸೀರಿಯಲ್ ಇದೆ.